ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಿಡಿದು ನಡೆಸೋ ಬಂದು ಯಾರು ಎಂದೇ ತಿಳಿಯದು. ಕಾಣದ ಕಂಬನಿ ಒಳಗಿದೆ, ಬದುಕು ಕತ್ತಲಲ್ಲಿ ಮುಳುಗಿದೆ. ಗೊತ್ತು ಗುರಿಯೇ ತಿಳಿಯದೆ ಎತ್ತವ ಪಯಣ ಸಾಗಿದೆ. ಸಾವಿರ ಪ್ರಶ್ನೆಗೆ ಉತ್ತರ ಸಿಗದೆ ಮನಸ್ಸು ಮೌನ ತಾಳಿದೆ. ಎದೆಯ ಒಳಗೆ ಹೇಳಲಾಗದ ಕಡಲಿನಷ್ಟು ನೋವಿದೆ. ಎಲ್ಲರೂ ಕೆಲಸ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ನಿಜ ಹೇಳಬೇಕು ಅಂತಂದರೆ ಏನು ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದೇ ಕಷ್ಟ. ಓ ರಾವಣ್ ಭಾಯ್, ಹೇಳಿ ರಾವಣ್ ಭಾಯ್. ಇವತ್ತು ನಿಮ್ಮ ಪ್ರೋಗ್ರಾಮ್ ಏನು ಬಸಪ್ಪನವ್ರೆ? 3 ಹೊತ್ತು ಊಟ ಮಾಡಬೇಕು, ಸಂಜೆ ಲೈಟಾಗಿ ಹಾಕೊಂಡು ಮಲಗಬೇಕು. ಇಷ್ಟೇ ಇವತ್ತಿನ ಕಾರ್ಯಕ್ರಮ. ಒಂದು ಟಿಫನ್ ಆಗಿದೆ, ಒಂದು ಊಟ ಆಗಿದೆ. ಅಂದ್ರೆ ಮಾಡಕ್ಕೇನು ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡು ನೊಣ ಹೊಡಿತಿದ್ದೀರಾ ಅಂತ ಆಯ್ತು. ಆ ಥರನೂ ಹೇಳ್ಬೋದು. ಇವತ್ತಿನ ಫುಲ್ ಪ್ರೋಗ್ರಾಮ್ ನಾನು ಕೊಡ್ತೀನಿ. ಶಿವಗಾಮಿ ಬಸ್ ರೂಟ್ ಬಗ್ಗೆ ಮಾತಾಡೋದಕ್ಕೆ ಭೈರವ ಟ್ರಾವೆಲ್ಸ್ ಹತ್ರ ಬಂದಿದ್ವಿ. ಅಲ್ಲಿ ಭೈರವ ಪಾರ್ಟ್ನರ್ಗೆ ಬಾಯಿಗೆ ಬಂದ ಬೈದು ಕಳಿಸಿದಾನೆ. ಅದಕ್ಕೆ ಭೈರವ ಅವನ ಪಾರ್ಟ್ನರ್ಗೆ ಹೊಡೆದು ಅರೆಸ್ಟ್ ಆಗಿದ್ದಾನೆ. ನಾನೇ ಬೇಲ್ ಕೊಡಿಸ್ದೆ. ಭೈರವ ಮತ್ತು ಅವ್ರ ಅಮ್ಮ ಶಿವಗಾಮಿ ಹತ್ರ ಹೋಗಿ ಕಾಂಪ್ರಮೈಸ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೀವು ಅವರಿಬ್ರು ಕಾಂಪ್ರಮೈಸ್ ಆಗದಿರೋ ಥರ ನೋಡ್ಕೋಬೇಕು. ಅಲ್ಲ, ಶಿವಗಾಮಿ ಮನೆಗೆ ಹೋಗ್ಬೇಕು ಅಂದರೆ ಏನಾದರೂ ಒಂದು ಕಾರಣ ಬೇಕಲ್ಲ ರಾವಣ್ ಭಾಯ್? ರೀ, ನಿಮ್ಮ ಮನೆಗೆ ನೀವು ಹೋಗೋದಕ್ಕೆ ಕಾರಣ ಬೇಕೇನ್ರಿ? ಹಾಗೇನಾದರೂ ಕಾರಣ ಬೇಕು ಅಂತ ಅನ್ಸಿದ್ರೆ ಬಟ್ಟೆ ತಗೊಳಕ್ ಬಂದೆ, ಇಲ್ಲ ಮಗು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ. ಶಿವಗಾಮಿ ಭೈರವನ್ ಮೇಲೆ ತುಂಬಾ ಬೇಜಾರಲ್ಲಿದ್ದಾಳೆ. ಇದನ್ನೇ ಬಳಸ್ಕೊಂಡು ನೀವು ಶಿವಗಾಮಿಗೆ ಸಪೋರ್ಟ್ ಮಾಡೋ ಹಾಗೆ ಮಾತಾಡಿ. ಅವರಿಬ್ಬರಿಗೂ ಮನಸ್ತಾಪ ಇದೆಯಲ್ಲ, ಅದನ್ನ ಜಾಸ್ತಿ ಮಾಡಿ. ಎಲ್ಲ ಮುಗಿಸ್ಕೊಂಡು ನನಗೆ ಕಾಲ್ ಮಾಡಿ. ನಿಮಗೋಸ್ಕರ ಫಾರಿನ್ ಸ್ಕಾಚು ಕಾಯ್ತಾ ಇದೆ.
ಬೆಳಗ್ಗೆಯಿಂದ ಖಾಲಿ ಕೂತಿದ್ದೆ. ಇದ್ದಕ್ಕಿದ್ದಂಗೆ ಬ್ಯುಸಿ ಆಗೋದ್ನಲ್ಲ. ನಾನಿನ್ನ ಶಿವಗಾಮಿ ಮನೆಗೆ ಹೊರಡ್ಬೇಕು. ಕಮಲಮ್ಮ, ಸಾರಿ, ನಿಮ್ಗೇನೋ ಕೆಲಸ ಇತ್ತು ಅನ್ಸತ್ತೆ. ನನ್ಗೆ ಯಾಕೋ ತುಂಬಾ ಸುಸ್ತಾಗ್ತಾ ಇತ್ತು, ಹಾಗೆ ನಿದ್ದೆಗೆ ಹೊಟ್ಟೋಗಿದ್ದೆ. ಹೀಗಿರೋ ಮನಸ್ಥಿತಿಯಲ್ಲಿ ನಾನು ನಿದ್ದೆ ಮಾಡಿದ್ರು ಇದ್ದಕ್ಕಿದ್ದಾಗೆ ಎಚ್ಚರಿಕೆ ಆಗೋಗುತ್ತೆ. ನನ್ಗೆ ಯಾಕೋ ನಿದ್ದೆನೇ ಸರಿಯಾಗಿ ಮಾಡಕ್ಕಾಗ್ತಿಲ್ಲ ಕಮಲಮ್ಮ. ಕಮಲಮ್ಮ, ನನ್ನ ಡ್ರಾಯರಲ್ಲಿ ಒಂದು ನಿದ್ದೆ ಮಾತ್ರೆ ಇದೆ, ದಯವಿಟ್ಟು ತಂದ್ಕೊಡ್ತೀರಾ? ಹಾಗೆಲ್ಲ ಮಾತ್ರೆ ತಗೊಂಡು ನಿದ್ದೆ ಮಾಡೋದು ಒಳ್ಳೇದಲ್ಲ ಅಮ್ಮ. ನಾನೇನು ಯಾವಾಗಲೂ ತಗೊಳ್ಳಲ್ವಲ್ಲ ಕಮಲಮ್ಮ. ಕೆಲವೊಂದ್ಸಲ ಮನಸ್ಸು ಸರಿ ಇಲ್ಲದೆ ಇದ್ದಾಗ, ನಿದ್ದೆ ನಿಜವಾಗ್ಲೂ ಬರ್ದೇ ಇದ್ದಾಗ ತಗೊಂತೀನಷ್ಟೆ. ಅಮ್ಮ, ಇವತ್ತು ಒಂದಿನ ದಯವಿಟ್ಟು. ಸರಿಮ್ಮ. ತಗೊಳ್ಳಿಮ್ಮ. ಕಮಲಮ್ಮ, ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಇಂಪಾರ್ಟೆಂಟ್ ವ್ಯಕ್ತಿಗಳು ಯಾರಾದ್ರೂ ಬಂದ್ರೆ ನನ್ನ ಎಪ್ಸಿ ತೊಂದರೆ ಇಲ್ಲ. ಕೆಲವೊಂದು ವಿಚಾರಗಳನ್ನ ನಾನೇ ಮಾತಾಡ್ಬೇಕಾಗತ್ತೆ. ಸರಿಯಮ್ಮ, ಎಬ್ಬಿಸ್ತೀನಿ. ಅಮ್ಮ, ನೀವು ರೆಸ್ಟ್ ಮಾಡಿ.